ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮನೆಯಲ್ಲೇ ಯಾವ ರೀತಿ ಡೋನಟ್ಸ್ಗಳನ್ನ ಮಾಡ್ಕೋಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಸಿಂಪಲ್ಲು, ಬೇಗ ಆಗುತ್ತೆ. ಆ್ಯಂಡ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಯಾರೆಲ್ಲ ಆಲ್ರೆಡಿ ಸಪೋರ್ಟ್ ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತೀನಿ. ಸೊ ನಾನಿವತ್ತು ಮನೆಯಲ್ಲೇ ಯಾವ ರೀತಿ ಡೋನಟ್ಸ್ಗಳನ್ನ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ತುಂಬ ಟೈಮ್ ವೇಸ್ಟ್ ಮಾಡೋದು ಬೇಡ, ಫಸ್ಟ್ ಸ್ಟಾರ್ಟ್ ಮಾಡಿಬಿಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಬೌಲಲ್ಲಿ 3 ಸ್ಪೂನ್ ಆಗುವಷ್ಟು ಸಕ್ಕರೆ ಪೌಡ್ರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ಸಕ್ಕರೆ ಪೌಡರು. ನೀವು ಒಂದು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಸಕ್ಕರೆನ ಗ್ರೈಂಡ್ ಮಾಡಿಕೊಂಡ್ರೆ ಇದು ಪೌಡರ್ ಆಗುತ್ತೆ. ಸೊ 3 ಟೇಬಲ್ ಸ್ಪೂನ್ ಆಗುವಷ್ಟು ಈ ಪೌಡ್ರನ್ನ ಹಾಕ್ಕೊಂಡು, ಈಗ ನಾನು ಡ್ರೈ ಈಸ್ಟ್ ಅಂತ ಬರುತ್ತೆ, ಇದು ಸೂಪರ್ ಮಾರ್ಕೆಟ್ಗಳಲ್ಲಿ ಅವೈಲೇಬಲ್ ಇರುತ್ತೆ. ಇದನ್ನು ಒಂದು 10ರಿಂದ 15 ಗ್ರಾಮ್ ಆಗುವಷ್ಟನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಆನ್ಲೈನಲ್ಲಿ ಕೂಡ ಆರ್ಡರ್ ಮಾಡ್ಕೋಬೋದು, ಈ ಝೆಪ್ಟೋಲ್ ಎಲ್ಲ ಬರುತ್ತಲ್ಲ ಅಲ್ಲಿ. ಸೊ ಮತ್ತು ಇಲ್ಲಿ ನಾನು 100 ml ಆಗುವಷ್ಟು ವಾಮ್ ಮಿಲ್ಕ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಮಿಲ್ಕ್ನ ನಾನು ಚೆನ್ನಾಗಿ ಕುದಿಸಿ ಅದು ಬೆಚ್ಚಗಿರುವಾಗ ನಾನಿಲ್ಲಿ ಒಂದು 100 ml ಆಗುವಷ್ಟು ಮಿಲ್ಕ್ನ ತೊಗೊಂಡಿದ್ದೀನಿ. ಸೊ ಇದು ಬಿಸಿಯಾಗಿರುವಾಗಲೇ ಹಾಕಬೇಕು, ಯಾಕಂದರೆ ಇದು ಸ್ವಲ್ಪ ನೀಟಾಗಿ ಹೊಂದ್ಕೋಬೇಕಲ್ವ ನಾವು ಆ್ಯಡ್ ಮಾಡಿರೋ ಈಸ್ಟು ಮತ್ತು ಸಕ್ಕರೆ ಪುಡಿ ಎಲ್ಲನೂ, ಅದಕ್ಕೋಸ್ಕರ. ಸೊ ಇದನ್ನು ಒಂದು 2 ನಿಮಿಷ ನಾವು ಈ ಥರ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡ್ಬಿಡ್ಬೇಕಾಗತ್ತೆ. ಈ ಥರ ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್ ನಾವು ಇಡಬೇಕು. ಇದೆಲ್ಲ ನೀಟಾಗಿ ಹೊಂದ್ಕೋಬೇಕಾಗತ್ತೆ, ಅದಕ್ಕೋಸ್ಕರ. ಸೊ ಇದು ಆಗಿದೆ. ಈಗ ಒಂದು 2 ಮಿನಿಟ್ಸ್ ಹಿಂಗೆ ಇಟ್ಬಿಡೋಣ. 2 ಮಿನಿಟ್ಸ್ ಆದಮೇಲೆ ನಾನು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಏನಂದರೆ 2 ಮೊಟ್ಟೆನ ಒಡೆದು ಇದಕ್ಕೆ ಹಾಕ್ಕೋಬೇಕು. ಸೊ ನೋಡ್ತಿದ್ದೀರಲ್ಲ, 2 ಮೊಟ್ಟೆ ಹಾಕ್ತಾ ಇದ್ದೀನಿ. ಇದಕ್ಕೆ 2 ಮೊಟ್ಟೆ ಹಾಕಲೇಬೇಕು ಕಂಪಲ್ಸರಿ, ನಾನು ಮಾಡುವಂಥ ಒಂದು ಕ್ವಾಂಟಿಟಿಗೆ. ನೀವೇನಾದರೂ ಕಮ್ಮಿ ಮಾಡಬೇಕು ಅಂತ ಹೇಳಿದ್ರೆ ನಾನೀಗ ತೋರಿಸಿರೋದೆಲ್ಲನೂ ಸ್ವಲ್ಪ ಆಫ್ ಹಾಕ್ಕೊಳ್ಳಿ ಅಷ್ಟೇ. ಮತ್ತು 1 ಟೇಬಲ್ ಸ್ಪೂನ್ ವೆನಿಲಾ ಎಕ್ಸ್ಟ್ರಾಕ್ಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ 2 ಸ್ಪೂನ್ ಆಗುವಷ್ಟು ಮೆಲ್ಟೆಡ್ ಬಟರ್, ಇದು ಅನ್ಸಾಲ್ಟೆಡ್ ಬಟರ್, ಇದು ಮೆಲ್ಟ್ ಆಗಿರುವಂಥ ಬಟರ್ನ ಹಾಕಿದ್ದೀನಿ. ಮತ್ತು ಒಂದು 2 ಪಿಂಚ್ ಆಗುವಷ್ಟು ಸಾಲ್ಟ್ನ ಆ್ಯಡ್ ಮಾಡಿದ್ದೀನಿ. ಸೊ ನೋಡ್ತಿದ್ದೀರಲ್ಲ, ಎಲ್ಲ ಇಂಗ್ರೀಡಿಯೆಂಟ್ಸ್ನು ಆ್ಯಡ್ ಮಾಡಿ ಇದನ್ನು ನೀಟಾಗಿ ಇವಾಗ ನಾವು ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮೊಟ್ಟೆ, ಬಟರು, ಈ ವೆನಿಲಾ ಎಕ್ಸ್ಟ್ರಾಕ್ಟ್ ಎಲ್ಲ ಏನಿತ್ತು ಅದೆಲ್ಲ ಹೊಂದ್ಕೊಳ್ಳೋ ಥರ ನಾವಿವಾಗ ಮಿಕ್ಸ್ ಮಾಡಿಕೊಂಡು, ನಾನು ಯಾವ ಬೌಲಲ್ಲಿ ಮಿಲ್ಕ್ನ ತೊಗೊಂಡಿದ್ದೆ ಅದೇ ಬೌಲಲ್ಲಿ 2 ಕಪ್ ಆಗುವಷ್ಟು 1 ಕಪ್ ಗೋಧಿ ಹಿಟ್ಟು, 1 ಕಪ್ ಮೈದಾ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಬರೀ ಗೋಧಿ ಹಿಟ್ಟಲ್ಲೂ ಮಾಡ್ಕೋಬೋದು, ಇಲ್ಲ ಗೋಧಿ ಹಿಟ್ಟೇ ಬೇಡ ಮೈದಾ ಹಿಟ್ಟಲ್ಲಿ ಮಾಡ್ಕೋತೀನಿ ತುಂಬ ಸಾಫ್ಟಾಗಿರುತ್ತೆ ಅಂತ ಹೇಳಿದ್ರೆ ನೀವು ಬರೀ 2 ಕಪ್ಪೂ ಮೈದಾ ಹಿಟ್ಟು ಹಾಕೇ ಮಾಡ್ಕೋಬೋದು. ಅದು ನಿಮಗೆ ಬಿಟ್ಟಿದ್ದು, ನೀವು ಯಾವ ಥರ ಮಾಡ್ತೀರಾ ಅಂತ. ನಾನಿಲ್ಲಿ 1 ಕಪ್ ಗೋಧಿ ಹಿಟ್ಟು, 1 ಕಪ್ ಮೈದಾ ಹಿಟ್ಟು ಎರಡನ್ನೂ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ. ಸೊ ಎರಡೂ ಚೆನ್ನಾಗಿ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳಿ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಒಂದು 1/2 ಕಪ್ಪು ಸಪ್ರೇಟಾಗಿ ಮೈದಾ ಹಿಟ್ಟನ್ನ ಇಟ್ಕೊಂಡು ಈ ಥರ ಒಂದು ಬೋರ್ಡ್ ಮೇಲೆ ಹಾಕ್ಕೊಂಡು, ಏನು ಕಲಸಿಟ್ಟಿದ್ವಿ ಈ ಹಿಟ್ಟನ್ನೆಲ್ಲ ನಾವು ಒಂದು ಚಾಪಿಂಗ್ ಬೋರ್ಡ್ ಮೇಲೆ ಹಾಕ್ಕೋಬೇಕು. ಸೊ ಹಾಕ್ಕೋತಾ ಇದ್ದೀನಿ ಇವಾಗ. ಇದನ್ನು ಹಾಕ್ಕೊಂಡು ಇದರಲ್ಲಿ ನಾವು ಸಪ್ರೇಟಾಗಿ ಹಿಟ್ಟಿಟ್ಟಿದ್ನಲ್ಲ ಒಂದು 1/2 ಕಪ್ ಹಿಟ್ಟು, ಆ ಹಿಟ್ಟನ್ನು ಸ್ವಲ್ಪ ಮೇಲೆ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕು. ಸೊ ಮಿಕ್ಸ್ ಮಾಡೋದೇ ತುಂಬಾ ಇಂಪಾರ್ಟೆಂಟು, ಯಾಕಂದರೆ ಇದನ್ನು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಡೋನಟ್ಸು ಬರುತ್ತೆ. ಸೊ ಒಂದು 5ರಿಂದ 6 ನಿಮಿಷ ಟೈಮ್ ತೊಗೊಳುತ್ತೆ. ಇದನ್ನು ನೀಟಾಗಿ ಸ್ವಲ್ಪನೇ ಹಿಟ್ಟನ್ನು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಒಂದೊಂದು ಸಲ ಇದು ಕೈಗೆಲ್ಲ ತುಂಬಾ ಸ್ಟಿಕ್ ಆಗುತ್ತೆ. ನೋಡ್ತಿರ್ಬೋದು ಕೈಗೆಲ್ಲ ಎಷ್ಟು ಸ್ಟಿಕ್ಕಿ ಥರ ಇದೆ ಅಂತ. ಸೊ ಹಿಟ್ಟನ್ನ ಹಾಕೊಂಡು ಮಿಕ್ಸ್ ಮಾಡಿದ್ರೆ ಅದೆಲ್ಲ ತಾನಾಗೆ ಸರಿ ಹೋಗುತ್ತೆ. ಸೊ ಚಪಾತಿ ಹಿಟ್ಟನ್ನು ನಾವು ಹೆಂಗೆ ಕಲಿಸ್ತೀವಿ ನೋಡಿ, ಅಷ್ಟು ಕಲಿಸ್ಕೊಂಡ್ರೆ ಸಾಕು. ಸ್ವಲ್ಪ ಸಾಫ್ಟಾಗಿರಬೇಕು, ತುಂಬ ಗಟ್ಟಿಯಾಗೂ ಇರಬಾರ್ದು. ಸೊ ನೀವು ಒಂದು ಹದಕ್ಕೆ ಕಲಿಸಿದ್ರೆ ಅದು ಗೊತ್ತಾಗುತ್ತೆ ನಿಮಗೆ ತುಂಬ ಸಾಫ್ಟಾಗಿದೆ ಅಂತ ಹೇಳಿ. ಸೊ ಅಲ್ಲಿಗೆ ನೀವು ಹಿಟ್ಟು ಹಾಕೋದನ್ನು ಸ್ಟಾಪ್ ಮಾಡಬೇಕು, ಜಾಸ್ತಿ ಹಿಟ್ಟನ್ನ ಹಾಕಬಾರ್ದು. ಇದು ಅಟ್ಲೀಸ್ಟ್ ಅಂದ್ರೂ ಒಂದು 5ರಿಂದ 6 ನಿಮಿಷ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿಲ್ಲ ಅಂತ ಹೇಳಿದ್ರೆ ಡೋನಟ್ಸು ನೀಟಾಗಿ ಬರೋದಿಲ್ಲ. ಸೊ ಅದಕ್ಕೋಸ್ಕರ ನೋಡ್ತಿದ್ದೀರಲ್ಲ, ನಾನೀಗ ಒಂದು 5 ನಿಮಿಷ ಮಿಕ್ಸ್ ಮಾಡಿದ್ದೀನಿ, ಎಲ್ಲ ಮಿಕ್ಸಿಂಗ್ ಆಗಿದೆ ನೀಟಾಗಿ. ಸೊ ಫೈನಲ್ ಆಗಿ ಸ್ವಲ್ಪ ಹಿಟ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವಿವಾಗ ಇದನ್ನು ಒಂದು ಬೌಲಲ್ಲಿ ಹಾಕಿ ಇಡಬೇಕಾಗತ್ತೆ. ಅಂದರೆ 1 ಅವರ್ ನಾವು ಇದನ್ನು ಒಂದು ಬೌಲಲ್ಲಿ ಹಾಕಿ ಇಡಬೇಕು. ನಿಮಗೇನಾದರೂ ಟೈಮ್ ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು 1/2 ಅವರ್ ಆದರೂ ಇದನ್ನು ಬೌಲಲ್ಲಿ ಇಟ್ಕೋಬೇಕಾಗತ್ತೆ. ಸೊ ಇದನ್ನು ನೆನೆಸಿಡೋದೇ ತುಂಬಾ ಇಂಪಾರ್ಟೆಂಟು, ಯಾಕಂದರೆ ಇದು ತುಂಬ ಸಾಫ್ಟಾಗಿರಬೇಕು, ಸ್ಪಾಂಜಿಯಾಗಿರಬೇಕು. ಸೊ ಅದಕ್ಕೋಸ್ಕರ ನೋಡ್ತಿದ್ದೀರಾ, ಈಗ ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ. ನೀವು ನೋಡ್ತಿರ್ಬೋದು ಇಲ್ಲಿ ಯಾವುದೇ ರೀತಿ ಕೈಗಂಟ್ಕೊಳ್ಳೋದು ಆ ಥರ ಎಲ್ಲ ಏನಿಲ್ಲ. ನೀಟಾಗಿ ನಾನು ಮಿಕ್ಸ್ನ ಮಾಡ್ಕೋಬೋದು, ಆ ಥರ ಇದೆ. ಸೊ ಈಗ ಇದನ್ನು ನಾನು ಒಂದು ಬೌಲ್ಗೆ ಹಾಕಿ ತೆಗೆದಿಡ್ತಾ ಇದ್ದೀನಿ. ಸೊ ಬೌಲಲ್ಲಿ ಹಾಕಿ ಇದನ್ನು ಒಂದು ಪ್ಲೇಟ್ನ ಮುಚ್ಚಿ, ಒಂದು ಭಾರವಾಗಿರುವಂಥದ್ದು ಏನಾದರೂ ಒಂದು ವಸ್ತುನ ಇಟ್ಟು ನಾವು ಇದನ್ನು ಕ್ಲೋಸ್ ಮಾಡಿ ಅಟ್ಲೀಸ್ಟ್ ಒಂದು 1/2 ಅವರ್ ಟು 1 ಅವರ್ ಇಡಬೇಕು. 1 ಅವರ್ ಇಡಿ, ಟೈಮ್ ಇಲ್ಲ ಅಂದರೆ 1/2 ಅವರ್ ಸಾಕು. ಈಗ ನಾನು 1/2 ಅವರ್ ಇಟ್ಟಿದ್ದೀನಿ. ಸೊ ನೋಡ್ತಿದ್ದೀರಲ್ಲ, ಒಂದು ಅದೇ ಚಾಪಿಂಗ್ ಬೋರ್ಡ್ ಮೇಲೆ ಹಿಟ್ಟನ್ನು ಎತ್ಕೊಂಡು ನಾನು ಸ್ವಲ್ಪ ಮೈದಾ ಹಿಟ್ಟನ್ನು ಸ್ಪ್ರೆಡ್ ಮಾಡಿಕೊಂಡು ಈ ಥರ ಇದನ್ನು ಇದೇನೆಂದರೆ ಅಗಲ ಮಾಡ್ಕೋತಾ ಇದ್ದೀನಿ. ಸೊ ಚಪಾತಿ ಒತ್ತೋದ್ರಲ್ಲಿ ನೀವು ಈಗ ಸ್ವಲ್ಪ ಅಗಲ ಮಾಡಿಕೊಂಡ್ರೆ ಈಸಿಯಾಗಿ ಬರುತ್ತೆ. ಸೊ ಸ್ವಲ್ಪ ಮುಟ್ಟಿದ್ರೂ ಇದು ತುಂಬ ಎಕ್ಸ್ಪೆಂಡ್
ಸೆಕೆಂಡ್ ಆಗುತ್ತೆ, ಅಷ್ಟು ಒಂದು ಸಾಫ್ಟಾಗಿರುತ್ತಿದ್ದು. ಸೊ ನೋಡ್ತಿದ್ದೀರಲ್ಲ ನೀವು, ಇದು ತುಂಬ ಮಂದನೂ ಇರಬಾರ್ದು, ತುಂಬ ತೆಳುವಾಗೂ ಇರಬಾರ್ದು, ಆ ಥರ ನಾವು ಇದನ್ನು ಒತ್ಕೊಬೇಕು. ಈ ಆಲೂ ಪರೋಟ ಎಲ್ಲ ಮಾಡೋದಕ್ಕೆ ನಾವು ಒಂದು ಸೈಜಲ್ಲಿ ಇಡ್ತೀವಲ್ಲ, ಆ ಸೈಜಲ್ಲಿ ಇದ್ದರೆ ಸಾಕಿದ್ದು. ಸೊ ನೋಡ್ತಿದ್ದೀರಲ್ಲ, ಈಗ ನಾನೊಂದು ಜಾಮೂನ್ ಕಪ್ಪನ್ನ ಎತ್ಕೊಂಡು ಈ ಥರ ಒಂದು ಸರ್ಕಲ್ ಶೇಪಲ್ಲಿ ಈ ಥರ ಮಾಡಿಕೊಂಡು ಮಧ್ಯ ಒಂದು ಟಾನಿಕ್ದು ಒಂದು ಮುಚ್ಚಳ ಇತ್ತು, ಅದರಲ್ಲೊಂದು ಸ್ಮಾಲ್ ಸರ್ಕಲ್ ಆಗಿ ಮಾಡಿಕೊಂಡು ಈ ಥರ ಒಂದು ಪ್ಲೇಟಲ್ಲಿ ಮೈದಾ ಹಿಟ್ಟನ್ನ ಸ್ಪ್ರೆಡ್ ಮಾಡ್ಕೊಂಡಿದ್ದೆ, ಅದ್ರ ಮೇಲೆ ಇಟ್ಕೊತಾ ಇದ್ದೀನಿ ಎಲ್ಲ. ನಾನು ನೋಡ್ತಿದ್ದೀರಲ್ಲ, ನಾನು ಇಲ್ಲಿ ಸೇಮ್ ಜಾಮೂನ್ ಕಪ್ ಏನಿತ್ತು ಅದರಲ್ಲೇ ಇದನ್ನು ಮಾಡ್ಕೋತಾ ಇದ್ದೀನಿ. ತುಂಬಾ ಈಸಿ, ಮನೇಲಿರೋವಂಥ ಒಂದು ಐಟಮ್ಗಳು ಯೂಸ್ ಮಾಡ್ಕೊಂಡೇ ಮಾಡ್ಕೋಬೋದು, ಒಂದು 2 ಇಂಗ್ರೀಡಿಯೆಂಟ್ಸ್ನ ಬಿಟ್ಟರೆ. ಸೊ ನನಗಂತೂ ಡೋನಟ್ಸ್ ಅಂದರೆ ತುಂಬಾ ಇಷ್ಟ. ನಿಮ್ಗೆ ಯಾರಿಗಾದರೂ ಡೋನಟ್ಸ್ ಇಷ್ಟ ಆಗಿದರೆ ನನಗೆ ಕಮೆಂಟ್ ಮಾಡಿ. ಸೊ ನನಗದರಲ್ಲೂ ಚಾಕ್ಲೇಟ್ ಡೋನಟ್ಸ್ ಅಂದರೆ ತುಂಬಾ ಇಷ್ಟ, ಐಸ್ ಕ್ರೀಮ್ ಜೊತೆ ತಿನ್ನೋದಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಈಗ ಒಂದು ರೌಂಡ್ ಆಯಿತು, ಇನ್ನು ಉಳಿದಿರೋ ಹಿಟ್ಟನ್ನು ನಾನು ಸೇರಿಸಿ ಮತ್ತೆ ಇನ್ನೊಂದು ರೌಂಡು ಮಾಡ್ಕೋತೀನಿ. ಕಂಪ್ಲೀಟಾಗಿ ಎಷ್ಟಾಗುತ್ತೋ ಅಷ್ಟನ್ನು ನಾನು ರೆಡಿ ಮಾಡ್ಕೋತೀನಿ. ನೀವು ಮಾಡೋವಾಗ ಈ ಥರ ಜಾಮೂನ್ ಕಪ್ಗಳಿಂದನೇ ಯೂಸ್ ಮಾಡ್ಕೊಳ್ಳಿ, ಇಲ್ಲ ನಿಮ್ಮ ಹತ್ರ ಪೇಸ್ಟ್ರಿ ಕಟರ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಸೊ ನೋಡ್ತಿದ್ದೀರಲ್ಲ, ಈಗ ಕಂಪ್ಲೀಟಾಗಿ ಎಲ್ಲನೂ ಮಾಡಿಕೊಂಡು ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಇಷ್ಟೇ, ಇದಾದಮೇಲೆ ನಾವೇನು ಮಾಡೋಣ, ಇದನ್ನೆಲ್ಲ ಒಂದು ಪ್ಲೇಟಲ್ಲಿ ಹಾಕಿಡೋಣ. ಆಗಲೇ ಹೇಳಿದೆ ಅಲ್ಲ, ಪ್ಲೇಟಲ್ಲಿ ನಾವು ಸ್ವಲ್ಪ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೊಂಡಿರಬೇಕು, ಇಲ್ಲ ಅಂದರೆ ನಾವು ಹಿಂಗೆ ಕಟ್ ಮಾಡಿ ಹಾಕಿರೋದು ಏನಾಗುತ್ತೆ, ಆ ಪ್ಲೇಟ್ ಮೇಲೆ ಸ್ಟಿಕ್ ಆಗಿಬಿಟ್ರೆ ಮತ್ತೆ ತೆಗಿಯೋದಕ್ಕೆ ಕಷ್ಟ ಆಗುತ್ತೆ. ಸೊ ಫಸ್ಟು ಸ್ವಲ್ಪ ಹಿಟ್ಟನ್ನು ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ನಾವು ಆಮೇಲೆ ಇದನ್ನು ಆ ಪ್ಲೇಟ್ಗಳ ಮೇಲೆ ಇದನ್ನು ಇಟ್ಕೊಬೇಕಾಗುತ್ತೆ. ಸೊ ಎಲ್ಲನೂ ಈಗ ನಾನು ಟೋಟಲಾಗಿ 2 ಪ್ಲೇಟಲ್ಲಿ ಇಟ್ಟಿದ್ದೀನಿ. ಈ ಪ್ಲೇಟಲ್ಲಿ ಇಟ್ಟಾದಮೇಲೆ ಈಗ ಒಂದು ವೈಟ್ ಬಟ್ಟೆ ತೊಗೊಂಡು ಅದ್ರ ಮೇಲೆ ಹಾಕಿ ಒಂದು 1/2 hour ಈ ಥರ ಬಿಟ್ಬಿಡ್ಬೇಕು ನಾವು. ಯಾಕಂದರೆ ಅದು ನೀಟಾಗಿ ಇವಾಗ ಏನಾಗುತ್ತೆ, ನೀಟಾಗೆಲ್ಲ ಹೊಂದ್ಕೊಳುತ್ತೆ ಈ ಟೈಮಲ್ಲೂ. ಸೊ 1/2 hour ಆಗಿದೆ ಇವಾಗ. ಸೊ 1/2 hour ಆದಮೇಲೆ ನಾನು ಇದನ್ನು ತೆಗಿತಾ ಇದ್ದೀನಿ. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಈಗ ಎಣ್ಣೆನ ಬಿಸಿ ಮಾಡ್ಕೋಬೇಕು. ಎಣ್ಣೆ ಬಿಸಿ ಮಾಡಿಕೊಂಡು ಇದನ್ನು ಹಾಕೋಣ ಬಾಣಲಿಯಲ್ಲಿ. ಸೊ ನಾನು ಆಲ್ರೆಡಿ 2 ಡೋನಟ್ಸ್ನ ಹಾಕಿದ್ದೆ. ಆ ಸ್ಟಿಕ್ ಆಗಿರುವಂಥ ಮೈದಾ ಹಿಟ್ಟು ಆ ಬಾಣಲಿಯಲ್ಲಿರುವಂಥದ್ದು, ಬೇರೆ ಏನಲ್ಲ. ಸೊ ಈಗ ನೋಡ್ತಿದ್ದೀರಲ್ಲ ಇದು ಹೆಂಗೆ ಉಬ್ಬಿ ಬರ್ತಾ ಇದೆ ಅಂತ. ಸೊ ಈ ಟೈಮಲ್ಲಿ ನಾನು 2 ಡೋನಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಕಡೆ ಸ್ವಲ್ಪ ಒಂದು 30 ಸೆಕೆಂಡ್ ಬೆಂದಿದೆ ಅಂದಿದ ತಕ್ಷಣವೇ ನೀವು ಇದನ್ನು ಟರ್ನ್ ಮಾಡ್ಕೋಬೇಕಾಗುತ್ತೆ, ಇಲ್ಲಾಂದರೆ ಈ ಥರ ಓಪನ್ ಆಗುತ್ತೆ. ಸೊ ಈ ಥರ ಓಪನ್ ಆದರೆ ಏನೂ ಪ್ರಾಬ್ಲಮ್ ಇಲ್ಲ, ಅದು ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗಿ ಒಳಗಡೆ ಅದು ಹೇರ್ ಇದ್ದರೆ ಆ ಥರ ಓಪನ್ ಆಗುತ್ತಷ್ಟೇ. ಸೊ ನೋಡ್ತಿದ್ದೀರಲ್ಲ, ಕಂಪ್ಲೀಟಾಗಿ ಈ ಥರ ಬೇಯಿಸ್ಕೊಬೇಕು. 2 ಸೈಡು ಒಂದೊಂದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಇದೇನು ಅಂತ ಜಾಸ್ತಿ ಹೊತ್ತು ತುಂಬ ಕ್ರಿಸ್ಪಿಯಾಗಿ ಬೇಯಿಸ್ಕೊಬೇಕು ಅಂತ ಏನಿಲ್ಲ. ಕಲರ್ ಈ ಥರ ಇದ್ದು ಒಳಗಡೆ ತುಂಬ ಸಾಫ್ಟ್ ಆಗಿದ್ದರೆ ಸಾಕು, ಡೋನಟ್ಸ್ ರೆಡಿ ಆಗುತ್ತೆ. ಇದೇ ಥರ ಮತ್ತೆ ಇನ್ನೊಂದು ಸೆಟ್ನು ಕೂಡ ಹಾಕೋತಾ ಇದ್ದೀನಿ. ಸೊ ಈ ಫ್ಲೇಮ್ ಎಷ್ಟಿರಬೇಕಂತ ಹೇಳಿದ್ರೆ ಮೀಡಿಯಮ್ ಟು ಹೈ ಮಧ್ಯದಲ್ಲಿ ಇಡಬೇಕು. ತುಂಬ ಹೈ ಫ್ಲೇಮು ಇರಬಾರ್ದು, ತುಂಬ ಲೋ ಫ್ಲೇಮು ಇರಬಾರ್ದು. ತುಂಬ ಹೈ ಫ್ಲೇಮ್ ಇದ್ದರೆ ಮೇಲ್ಗಡೆ ಎಲ್ಲ ಕಪ್ಪಾಗಿಬಿಡುತ್ತೆ, ಒಳಗಡೆ ಏನೂ ಬೆಂದಿರಲ್ಲ. ತುಂಬ ಲೋ ಫ್ಲೇಮ್ ಇದ್ದರೆ ತುಂಬ ಆಯ್ಲಿ ಹಿಡ್ಕೊಳುತ್ತೆ, ಮತ್ತು ಒಂಥರ ಎಷ್ಟು ಮುಟ್ಟಿದ್ರೂ ಬರೀ ಆಯ್ಲಿ ಥರನೇ ಇರುತ್ತೆ, ಮತ್ತು ಬೆಂದಿರೋ ಥರ ಕಾಣಿಸಲ್ಲ. ಸೊ ಅದಕ್ಕೆ ಮೀಡಿಯಮ್ ಟು ಹೈ ಫ್ಲೇಮ್ ಮಧ್ಯದಲ್ಲಿ ಇಟ್ಕೊಂಡು ಇದನ್ನು 2 ಕಡೆ ನೀಟಾಗಿ ಒಂದೇ ಕಲರ್ ಬರೋ ಥರ ಬೇಯಿಸ್ಕೊಬೇಕಾಗತ್ತೆ. ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಡೋನಟ್ಸ್ ಬರ್ತಾಯಿದೆ ಅಂತ. ಮನೆಯಲ್ಲೇ ಮಾಡ್ಕೋಬೋದು, ಬೇಕ್ರಿಯಲ್ಲಿ ಆಚೆ ಕೊಡಿಸೋ ಬದಲು ಮನೆಯಲ್ಲೇ ಮಾಡಿಕೊಂಡು ಈ ಥರ ಯಾವಾಗಾದರೂ ಒಂದೊಂದು ಸಲ ತಿಂದರೆ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಒಪಿನಿಯನ್ನು. ನೀವೇನು ಹೇಳ್ತೀರಾ ನನಗೆ ಕಮೆಂಟ್ ಮಾಡಿ. ಸೊ ಆಲ್ಮೋಸ್ಟ್ ಆಗಿದೆ. ಸೊ ಎಲ್ಲ ಥರ ಎಲ್ಲನೂ ಕರ್ಕೊಂಡು ಇವಾಗ ನಾನು ಎಲ್ಲನೂ ಪ್ಲೇಟ್ಸಲ್ಲಿ ಹಾಕೋತೀನಿ. ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಇದನ್ನು ಮಾಡ್ಕೊಳ್ಳುವಾಗ, ನೀವು ಪ್ರಿಪೇರ್ ಮಾಡುವಾಗ ನಿಮಗೆ ಯಾವುದೇ ರೀತಿ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಸೊ ನಾನು ಮಾಡ್ತಿರೋ ಡೋನಟ್ಸ್ ಹೇಗೆ ಬಂದಿದೆ ಅಂತಲೂ ಕಮೆಂಟ್ ಮಾಡಿ. ಸೊ ದಟ್ ನನಗೆ ಸ್ವಲ್ಪ ಗೊತ್ತಾಗುತ್ತೆ ಏನಾದರೂ ಮಿಸ್ಟೇಕ್ ಇದೆಯಾ ಇಲ್ವಾ ಅಂತ ಹೇಳಿ. ಸೊ ನನಗೆ ಯಾವಾಗಲೂ ಅಷ್ಟೇ ಕುಕ್ಕಿಂಗ್ ಮಾಡೋದಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ನನಗೆ ಯಾವ ಅಡುಗೆ ಆಗಿದ್ರೂ ಅಷ್ಟೇ ತುಂಬ ಖುಷಿಯಿಂದ ಪ್ರೀತಿಯಿಂದ ಮಾಡ್ತೀನಿ. ಸೊ ಅದಕ್ಕೋಸ್ಕರ ನನಗೆ ನಾನು ಯೂಟ್ಯೂಬ್ ಚಾನಲ್ನ ಕುಕ್ಕಿಂಗ್ ಮಾಡಬೇಕು ಅಂತಲೇ ಮಾಡ್ಕೊಂಡಿರುವಂಥದ್ದು. ಸೊ ಅದಕ್ಕೋಸ್ಕರ ನನಗೆ ಯಾವ್ಯಾವುದು ವೆರೈಟೀಸ್ ಗೊತ್ತಿರುತ್ತೆ ಅದನ್ನೆಲ್ಲ ಅಪ್ಲೋಡ್ ಮಾಡ್ತಿದ್ದೀನಿ ಅಷ್ಟೇ. ಸೊ ಅದು ಬಿಟ್ಟು ಬೇರೆ ಏನಿಲ್ಲ. ಆ್ಯಂಡ್ ಸ್ವಲ್ಪ ಜನ ಕೇಳ್ತಾಯಿದ್ರು, ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿದರು, ನಿಮಗೆ ಬೇರೆ ಬೇರೆ ವ್ಲಾಗ್ಸ್ ಎಲ್ಲ ಮಾಡ್ಬೋದಲ್ವ, ಯಾಕೆ ಬರೀ ಕುಕ್ ಮಾಡ್ತಾ ಇದ್ದೀರಾ ಅಂತ. ನನಗೆ ವ್ಲಾಗ್ಸ್ ಮಾಡೋದಕ್ಕೆ ನಿಜವಾಗ್ಲೂ ಇಷ್ಟ, ಬಟ್ ಟೈಮೇ ಇಲ್ಲ ನನಗೆ. ಏನೋ ಒಂದು 1/2 hour ನಿಂತ್ಕೊಂಡು ಒಂದು ಅಡುಗೆ ಮಾಡಿಬಿಡ್ಬೋದು, ಬಟ್ ಈ ವ್ಲಾಗ್ಸ್ ಮಾಡೋದಕ್ಕೆ ದಿನ ಪೂರ್ತಿ ನನಗೆ ಟೈಮೇ ಇರಲ್ಲ. ನಾವು ನೋಡ್ತಿದ್ದೀರಲ್ಲ, ಈಗ ಡೋನಟ್ಸ್ ಎಲ್ಲ ರೆಡಿ ಆಗಿದೆ. ಸೊ ಈಗ ಈ ಡೋನಟ್ಸ್ಗಳನ್ನ ನಾವು ಸಕ್ಕರೆ ಪೌಡರ್ ಏನಿತ್ತು ಆ ಸಕ್ಕರೆನ ಸ್ಪ್ರೆಡ್ ಮಾಡ್ಕೋಬೇಕು. ಡೋನಟ್ಸ್ಗಳ ಮೇಲೆ ಸಕ್ಕರೆಗಳನ್ನ ಹಾಕಿ ಸ್ಪ್ರೆಡ್ ಮಾಡಿಕೊಂಡು ತೆಗೆದಿಟ್ಕೋಬೇಕು. ಸೊ ಇದು ಒಂದು ವೆರೈಟೀಸ್ ಆಫ್ ಡೋನಟ್ಸ್ ಆಯಿತು. ಇನ್ನೊಂದು ನಾನು ಚಾಕ್ಲೇಟ್ ಸಾಸ್ನ ಹಾಕ್ಕೊಂಡು ಅದನ್ನು ಕೂಡ ರೆಡಿ ಮಾಡ್ಕೋತೀನಿ. ನೋಡ್ತಿದ್ದೀರಲ್ಲ, ಇದು ಶುಗರ್ ಹಾಕಿ ಮಾಡಿರುವಂಥ ಡೋನಟ್ಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ, ಅಷ್ಟು ಚೆನ್ನಾಗಿದೆ. ಟೇಸ್ಟು ಅಷ್ಟೇ ಸಿಕ್ಕಾಬಳೆ ಚೆನ್ನಾಯಿತು. ಈಗ ನಾನು ಚಾಕ್ಲೇಟ್ಸ್ನ ಯಾವ ರೀತಿ ಹಾಕ್ತೀನಿ ಅಂತ ನೋಡಿ. ಒಂದು ಪ್ಲೇಟಲ್ಲಿ ಚಾಕ್ಲೇಟ್ ಸಾಸ್ನ ಹಾಕ್ಕೊಂಡು ಡೋನಟ್ನ ಈ ಥರ ಅರ್ಧ ಮಾತ್ರ ಡಿಪ್ ಮಾಡಿದ್ರೆ
ಚಾಕ್ಲೇಟ್ ಡೋನಟ್ ಆಗುತ್ತೆ. ಅದು ಕೂಡ ರೆಡಿ ಆಯಿತು. ಸೊ ನಿಮಗೆ ಡೆಫಿನೆಟಾಗಿ ಇಷ್ಟ ಆಗಿರುತ್ತೆ ಇದು. ಸೊ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೋಡ್ತಿದ್ರಲ್ಲ ಈ ಥರ ಡಿಪ್ ಮಾಡಿ ಹಿಂಗೆ ತೆಗೆದಿಟ್ರೆ ಇದು ಚಾಕ್ಲೇಟ್ ಡೋನಟ್. ಸೊ 2 ಡೋನಟ್ಸ್ಗಳು ರೆಡಿ ಆದವು. ನನಗೆ ಇವೆರಡರಲ್ಲಿ ತುಂಬ ಫೇವ್ರೇಟ್ ಅಂದರೆ ಫಸ್ಟು ಚಾಕ್ಲೇಟು, ಅದಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಈ ಶುಗರ್ ಏನು ಹಾಕಿದ್ದೀನಿ, ಶುಗರ್ ಕೋಟ್ ಮಾಡಿದ್ದೀನಿ, ಅದು ಆ ಡೋನಟ್ ಕೂಡ ಇಷ್ಟ ಆಗುತ್ತೆ. ಸೊ ಇದೇ ಥರ ಎಲ್ಲ ಡೋನಟ್ಸ್ಗಳನ್ನ ನಾನು ಚಾಕ್ಲೇಟ್ ಒಂದು ಹಾಫು, ಶುಗರ್ ಒಂದು ಹಾಫ್ ಡೋನಟ್ಸ್ನ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಫೈನಲ್ ಆಗಿ ತೋರಿಸ್ತೀನಿ ಹೇಗೆ ಬಂದಿದ್ದಾವೆ ಎಲ್ಲ ಅಂತ ಹೇಳಿ. ನೋಡಿ ಚಾಕ್ಲೇಟ್ ಡೋನಟ್ಸ್ ಎಷ್ಟು ಸಖತ್ತಾಗಿ ಬಂದಿದೆ. ಅದೇ ಥರ ಶುಗರ್ ಡೋನಟ್ಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಸೊ ನಿಮಗೆ 100% ಇಷ್ಟ ಆಗುತ್ತೆ. ಫಸ್ಟ್ ಟೈಮ್ ಟ್ರೈ ಮಾಡಿದಾಗಲೇ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ವೀಡಿಯೋಲ್ಲಿ ಬೇರೆ ಬೇರೆ ಹೊಸ ರೆಸಿಪಿಗಳನ್ನ ಹಾಕೋದಕ್ಕೆ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬಟ್ ನಿಜವಾಗ್ಲೂ ಟೈಮ್ ಇಲ್ಲ ನನಗೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಕ್ಕೆ. ಬಟ್ ನೆಕ್ಸ್ಟ್ ಟೈಮಿಂದ ನಾನು ಒಳ್ಳೆ ರೆಸಿಪಿಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಾನು ಇದನ್ನು ನಮ್ಮ ಪಕ್ಕದ ಮನೆಯವ್ರಿಗೂ ಕೂಡ ಕೊಟ್ಟೆ. ತುಂಬ ಒಳ್ಳೆ ಕಾಂಪ್ಲಿಮೆಂಟ್ ಕೂಡ ಕೊಟ್ಟರು, ತುಂಬ ಚೆನ್ನಾಗಿದೆ ಅಂತ ಹೇಳಿ. ಸೊ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀನಿ.